ಹೆಲೋ ನಮಸ್ತೆ, ನಾನು ರಕ್ಷಿತಾ ಸುರತ್ಕಲ್ ಸೆರಾ ಕೇರ್ ಸೆಂಟರ್ ಇಂದ ಮಾತಾಡ್ತಿದ್ದೇನೆ. ಏನ್ ಗೊತ್ತಾ, ಇವತ್ತಿನ ದಿವಸ ನಿಮ್ಮ ನೆಚ್ಚಿನ ಥೆರಪಿ ಪುನಃ ವಾಪಸ್ ಬಂದಿದೆ. ಯಾವುದಂತ ಗೆಸ್ ಮಾಡ್ತೀರಾ? ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಅದೇ ನೀವು ಗೆಸ್ ಮಾಡಿದಂತಹ ನಿಮ್ಮ ನೆಚ್ಚಿನ ಸ್ಟೀಮ್ ಥೆರಪಿ. ಸೊ ಈ ಒಂದು ಸ್ಟೀಮ್ ಥೆರಪಿ ಈ ವೆದರಿಗೆ ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಯಾಕಂದ್ರೆ ಮಳೆಗಾಲ ಅಂತ ಹೇಳುವಾಗ ಶೀತ, ಜ್ವರ, ಕೆಮ್ಮು, ಅದೇ ರೀತಿ ಬೇರೆ ಬೇರೆ ಸೊಳ್ಳೆಗಳಿಂದ ವೈರಸ್ ಅಟ್ಯಾಕ್ ಆಗೋದು ಜಾಸ್ತಿಯಾಗಿ ಸರ್ವೇ ಸಾಮಾನ್ಯ. ಸೊ ಅಂತಹ ಒಂದು ಪ್ರಾಬ್ಲಮ್ಸ್ ತಡೆಗಟ್ಲಿಕ್ಕೋಸ್ಕರ ನೀವು ಈ ಒಂದು ಸ್ಟೀಮ್ ಥೆರಪಿಯನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಕೊರೋನಾದ ಟೈಮ್ ಅಲ್ಲಿ ಇಲ್ಲಿಗೆ ತುಂಬಾ ಜನ ಬರ್ತಾ ಇದ್ರು. ಬಟ್ ಇಲ್ಲಿಗೆ ಬರುವ ಯಾರೊಬ್ಬರಿಗೆ ಕೂಡ ಕೊರೋನಾ ಅನ್ನುವಂತಹ ವೈರಸ್ ಅಟ್ಯಾಕ್ ಆಗ್ಲಿಲ್ಲ. ಯಾಕಂದ್ರೆ ಅವರು ಪ್ರತಿಯೊಬ್ರು ಸಹ ಆ ಒಂದು ಟೈಮ್ ಅಲ್ಲಿ ಸ್ಟೀಮ್ ಥೆರಪಿಯನ್ನು ಮಾಡ್ತಾ ಇದ್ರು. ಸೊ ಇಷ್ಟು ಮಾತ್ರ ಅಲ್ಲದೆ ಸ್ಟೀಮ್ ಥೆರಪಿ ನಿಮ್ಮ ಮುಖದ ಹೊಳಪನ್ನು ಸಹ ಹೆಚ್ಚಿಸ್ತದೆ. ಮುಖದಲ್ಲಿರುವಂತಹ ಮೊಡವೆಗಳಾಗಿರ್ಬೋದು, ಕಾರಂಗದ ಕಲೆಗಳಾಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್, ಇದನ್ನೆಲ್ಲ ಸಹ ಕೂಡ ತೆಗೆದು ಹಾಕ್ತದೆ. ಜೆ ಸ್ಟೀಮರ್ ನಿಮ್ಗೆ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗುವ ಸ್ಟೀಮರ್ ತರ ಅಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಸಿಗುವ ಸ್ಟೀಮರ್ ನಲ್ಲಿ ಏನಾಗ್ತದೆ ಅಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ನಿಮ್ಮ ದೇಹದೊಳಗೆ ಹೋದಾಗ ನಿಮ್ಮಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು. ಇದುವೇ ನಮ್ಮ ಜೆ ಸ್ಟೀಮರ್. ಈಗ ಇದನ್ನು ಓಪನ್ ಮಾಡ್ತಾ ಇದ್ದೇನೆ. ನಾನು ಆಗ್ಲೇ ಹೇಳಿದ ಹಾಗೆ ಇದರ ಒಳಗೆ ಸ್ಟೀಲ್ ಇದೆ. ನೀವು ನೋಡಿದ ಹಾಗೆ ಆಲ್ರೆಡಿ ನಾವು ಈಗ ಆಸಿಡಿಕ್ ವಾಟರ್ ಅನ್ನು ಇದರಲ್ಲಿ ಹಾಕಿದ್ದೇವೆ. ಯಾಕಂದ್ರೆ ಆಸಿಡಿಕ್ ವಾಟರ್ ಯಾಕೆ ಹಾಕಿದೆ ಅಂತ ಹೇಳಿದಾಗ ಆಸಿಡಿಕ್ ವಾಟರ್ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದಾಗ್ತದೆ. ನಾನು ಕೂಡ ಇದಕ್ಕೆ ಹಾಕ್ತಾ ಇದ್ದೇವೆ. ಸೊ ಈಗ ನಾನು ಇದನ್ನು ಕ್ಲೋಸ್ ಮಾಡಿ, ಸೊ ಈಗ ನಾನು ಇದನ್ನು ಆನ್ ಮಾಡ್ತಾ ಇದ್ದೇನೆ. ನಿಮ್ಗೆ ಸ್ಟೀಮ್ ಎಷ್ಟು ಸ್ಟ್ರಾಂಗ್ ಬೇಕು ನೀವು ಸ್ಟ್ರಾಂಗ್ ಇಡ್ಬೋದು. ನಂತರ ನಿಮ್ಗೆ ಕಡಿಮೆ ಬೇಕಾದ್ರೆ ಕಡಿಮೆ ಕೂಡ ಇಡ್ತಾ ಬರ್ಬೋದು. ಸೊ ಅದೇ ರೀತಿ ಟೈಮರ್ ಕೂಡ ಇದರಲ್ಲಿದೆ. ಟೈಮರ್ ಅನ್ನು ಸೆಟ್ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಪೈಪ್ ನಿಂದ ನಿಮ್ಗೆ ಈ ಒಂದು ಟೆಂಟಿಗೆ ಫುಲ್ ಸ್ಟೀಮ್ ಹೋಗ್ತದೆ. ನೀವು ಇದರಲ್ಲಿ ಕುತ್ಕೊಂಡು ಇಲ್ಲಿ ಬರುವಂತಹ ಒಂದು ಸ್ಟೀಮ್ ಅನ್ನು ನೀವು ತಗೊಳ್ಬಹುದು. ನಾನು ಕೂಡ ಈಗ ಸ್ಟೀಮ್ ಮಾಡ್ಲಿಕ್ಕೆ ಹೋಗ್ತೇನೆ, ಬನ್ನಿ. ಸೂಪರ್ ಆಯ್ತು, ಎಕ್ಸಲೆಂಟ್ ಅಂತ ಹೇಳ್ಬೋದು. ಒಳಗೆ ಹೋಗಿ ಹೊರಗೆ ಬಂದಾಗ ಏನೋ ಒಂಥರ ಮೈಂಡ್ ಅಲ್ಲಿ ಭಾರ ಆಗ್ತಾ ಇತ್ತು. ಈಗ ರಿಲ್ಯಾಕ್ಸ್ ಆಗಿದೆ, ತಲೆನೋವು ಕೂಡ ಇಲ್ಲ. ಓಕೆ, ಈಗ ನಾನು ಸ್ಟೀಮ್ ಮಾಡಿ ಬಂದಿದ್ದೇನೆ. ಈಗ ಫೇಸ್ ಪ್ಯಾಕ್ ಅನ್ನು ಹಾಕುವ. ಸ್ಟೀಮ್ ಮಾಡಿ ಬಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ಅದರಲ್ಲಿರುವಂತಹ ಅಂಶಗಳು ಬೇಗನೆ ಹೀರಿಕೊಂಡು. ಓಕೆ, ಈಗ ನಾವು ಫೇಸ್ ಪ್ಯಾಕ್ ಅನ್ನು ರೆಡಿ ಮಾಡಿದ್ದೇವೆ. ಸೊ ಇದು ಬಂದು ಕಡಲೆ ಹಿಟ್ಟು ಮತ್ತು ಸ್ಪಿರುಲಿನಾದಿಂದ ರೆಡಿ ಮಾಡಿದ್ದು. ನಿಮಗೆ ಗೊತ್ತಿರ್ಬೋದು, ಕಡಲೆ ಹಿಟ್ಟು ಅಂತ ಹೇಳುವಾಗ ನಮ್ಗೆ ಏನಾದರೂ ಎಲರ್ಜಿ ಆದರೆ ನಾವು ಜಾಸ್ತಿಯಾಗಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೇವೆ ಸ್ನಾನ ಮಾಡುವಾಗ. ಸೊ ಅದೇ ರೀತಿ ಕಡಲೆ ಹಿಟ್ಟು ಅಂತ ಹೇಳುವಾಗ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಕಾರಂಗದ ಕಲೆಗಳಾಗಿರ್ಬೋದು, ಇದನ್ನು ತೆಗೆದು ಹಾಕ್ತದೆ. ಜೊತೆಗೆ ಸ್ಪಿರುಲಿನಾ ಅಂತ ಹೇಳುವಾಗ ನಿಮ್ಮ ಮುಖದ ಕಾಂತಿಯನ್ನು ಮತ್ತಷ್ಟು ಹೆಚ್ಚಿಸ್ತದೆ.